ಮಾಜಿ ಶ್ರೀ ಎಚ್.ಡಿ. ರಾಜೀವ್ ಅವರು ಸರ್. 2-3 months ಆಗಿದೆ. In a matter of 3 months, 3 years time, it will develop into a good ecosystem rich with flora and ಯೋಜನೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ಬೋದು. ಆ ನಿಟ್ಟಿನಲ್ಲಿ ಈ ದೃಷ್ಟಿ ಮೈಸೂರು ಐಜಿಎಸ್ ಸರ್ಜರಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬಂದಿದ್ದಾರೆ ಸರ್. ಇವರು ನಮ್ಮ ಸಿದ್ಧಾರ್ಥ ನಗರದ 3 ಪಾರ್ಕ್ ಈ ಒಂದು ಸರ್ವೆ ಕರೆಯುವ ಮೂಲ ಉದ್ದೇಶ ಏನಂತಂದ್ರೆ, ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಬಹಳಷ್ಟು ಸಂಘ ಸಂಸ್ಥೆಯವರು ಪ್ರತಿ ವರ್ಷ ಪಾರ್ಕ್ ನಿರ್ವಹಣೆ ಮಾಡೋಣ ಅಂತ ಮೇಂಟೈನಿಂಗ್ ದ ಪಾರ್ಕ್ ದೇ ರಿಕ್ವೆಸ್ಟ್ ಅಂಡ್ ದೇ ಗೆಟ್ ದಿ ಪರ್ಮಿಷನ್ ಲೆಟರ್, ದೇ ಆಲ್ಸೋ ಮೇಂಟೈನ್ ಟು ಗುಡ್ ವರ್ಕ್. ಅಟ್ ದ ಸೇಮ್ ಟೈಮ್ ಸಿಮಿಲರ್ ಎಫರ್ಟ್ಸ್ ಆರ್ ರಿಕ್ವೈರ್ಡ್ ಬೈ ಅದರ್ ಪೀಪಲ್. ಬೇರೆಯವರು ಕೂಡ ನಾವು ಬೇಕು ಅಂತ ಅವರು ಇಟ್ಕೊಂಡಾಗ ಅವರಿಗೆ ಮಾಹಿತಿ ಇಲ್ಲದೆ ಇರುವ ಒಂದು ವಿಚಾರ ಅಥವಾ ಒಂದು ಯಾವುದೇ ಒಂದು ಕಾರಣದಿಂದ ಅವರು ಈ ಒಂದು ಪಾರ್ಕ್ಗಳನ್ನು ದತ್ತಗೊಳ್ಳೋದು ಅಥವಾ ಅದನ್ನು ನಿರ್ವಹಣೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಸೊ ನಿಮ್ಮ ಮೂಲಕ ಅವ್ರಿಗೂ ಕೂಡ ಒಂದು ಮೆಸೇಜ್ ಹೋಗಲಿ, ಮತ್ತೆ ಈ ಒಂದು ಕಾರ್ಯಕ್ರಮದ ಮೂಲಕ, ಮಾಧ್ಯಮದ ಮೂಲಕ ನಮ್ಮ ಮಹಾನಗರ ಪಾಲಿಕೆಯ ಎಲ್ಲ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಅವರು ನಮ್ಮ ಮಹಾನಗರ ಪಾಲಿಕೆಯ ಅವರ ಒಂದು ಸಂಘಗಳಿಂದ, RWA ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿಂದ ಅಥವಾ ಅವರ ಸಂಘ ಸಂಘಟನೆಗಳಿಂದ, NGOsಗಳಿಂದ ಅಥವಾ ವೈಯಕ್ತಿಕವಾಗಿ ಅಥವಾ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ, ಒಂದು ಕುಟುಂಬದಿಂದ ಅವರು ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ ಎಲ್ಲಿಗೆ ನಾವು ಅವಕಾಶಗಳನ್ನ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಇದು ಯಾಕೆ ನಾವು ಮಾಡ್ಬೇಕಂದ್ರೆ, ಎಲ್ಲ ಮಹಾನಗರ ಪಾಲಿಕೆಯಲ್ಲಿರುವ ಪಾರ್ಕ್ಗಳನ್ನ ನಿರ್ಮಾಣ ಮಾಡಲು ಏನು ವೆಚ್ಚ ನಾವು ಮಾಡಬೇಕು, ಅಷ್ಟು ವೆಚ್ಚ ಪಾಲಿಕೆ ವತಿಯಿಂದ ಮಾಡಿದ್ರೆ ಇನ್ನು ಉಳಿದಿರುವ ಅಭಿವೃದ್ಧಿ ಕೆಲಸ ಕಾಮಗಾರಿಗಳಿಗೆ ದುಡ್ಡು ಹಣದ್ದು ಸ್ವಲ್ಪ ಸ್ಕೇರ್ಸಿಟಿ ಉದ್ಭವ ಆಗುತ್ತೆ. ನಮ್ಮ ಇವ್ರ ಬರಕ್ಕೆ Thank you.